ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಗ್ರಾಮೋನ್ ಕೇಂದ್ರದೊಳಗೆ ಅತಿ ಹೆಚ್ಚು ಫೇಮಸ್ ಆಗಿರೋದು ಕಾಸ್ಟ್ ಮತ್ತು ಇನ್ಕಮ್. ಈ ಕಾಸ್ಟ್ ಇನ್ಕಮನ್ನು ನಾವು ನಮ್ಮ ಗ್ರಾಮೋನ್ ಕೇಂದ್ರದೊಳಗೆ ಯಾವ ರೀತಿ ಅರ್ಜಿ ಸಲ್ಲಿಸ್ತೀವಿ, ಅದರ ಪ್ರೊಸೆಸ್ ಏನೈತಿ, ಮತ್ತು ಎಷ್ಟು ದಿನದ ಒಳಗಾಗಿ ನೀವು ಕನಿಷ್ಠ ಅವಧಿ ಒಳಗೆ ಈ ಗ್ರಾಮ ಒನ್ ಒಳಗೆ ನಿಮ್ಮ ಕಾಸ್ಟ್ ಇನ್ಕಮನ್ನು ಪಡ್ಕೋಬೋದು. ಇದರಿಂದ ನಿಮಗೆ ಅನುಕೂಲ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣ. ನಾವು ಕಾಸ್ಟ್ ಇನ್ಕಮನ್ನು ಅರ್ಜಿ ಸಲ್ಲಿಸೋಕೆ ನಮ್ಮ ಗ್ರಾಮೋನ್ ಲಾಗಿನನ್ನು ಮಾಡಿಕೊಂಡ ಸೇವಾ ಸಿಂಧು ಮೂಲಕನ ಈ ಅರ್ಜಿಯನ್ನು ಸಲ್ಲಿಸ್ತೀವಿ. ಸೇವಾ ಸಿಂಧು ಲಾಗಿನ್ ಮಾಡಿಕೊಂಡ ಅಪ್ಲಿಕೇಶನ್ ಫಾರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಸ್ ಅಂಥೇಳಿ ನಮಗೊಂದು ಆಪ್ಷನ್ ಇಟ್ಟಾರ. ಇದ್ರೊಳಗೆ ನಾವು ಅರ್ಜಿಯನ್ನು ಸಲ್ಲಿಸ್ತೀವಿ. ಇದ್ರಾಗ ನಾಡ ಕಚೇರಿ ವೆಬ್ಸೈಟ್ ರೀಡೈರೆಕ್ಟ್ ಆಕತಿ. ಅಲ್ಲಿಂದ ನಮಗೆ ನಾಡ ಕಚೇರಿ ಸರ್ವಿಸ್ಗಳನ್ನೆಲ್ಲ ನಮಗೆ ಆಕ್ಸೆಸ್ ಆಗುವಂಗೆ ಇಟ್ಟಾರ. ಅಂದಂಗೆ ನಾವು ಅಪ್ಲಿಕೇಶನ್ ಫಾರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಸರ್ವಿಸನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ನಾಡ ಕಚೇರಿ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಕ್ಕಿವಿ. ಇಲ್ಲಿ ನೋಡಕತ್ತೀರಿ ಕನ್ನಡ ಒಳಗೆ ಮತ್ತು ಇಂಗ್ಲೀಷ್ ಒಳಗೆ ಫಸ್ಟ್ಲೇಕ ನಾವು ಟ್ಯಾಬನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಈ ಕನ್ನಡ ಮತ್ತು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ನಾವು ಕನ್ನಡ ಮತ್ತು ಇಂಗ್ಲೀಷ್ ಈ ಡಾಕ್ಯುಮೆಂಟ್ಸ್ಗಳಿಗಾಗಿ ಅರ್ಜಿಯನ್ನು ಸಲ್ಲಿಸ್ತೀವಿ. ಎಲ್ಲ ಅರ್ಜಿಗೆ ನಾವು KYC ಮಾಡುವಂಗೆ ಮೊದಲಿಗೆ ಕಾಸ್ಟ್ ಇನ್ಕಮ್ ಅರ್ಜಿಯನ್ನು ಹಾಕಕ್ಕೆ ಆಧಾರ್ ಕಾರ್ಡಿನ KYCಯನ್ನು ಮಾಡ್ಕೊಂಡು ಅರ್ಜಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಮೊದಲಿಗೆ ಜಿಲ್ಲೆ, ತಾಲೂಕು, ನಗರ ಅಥವಾ ಹಳ್ಳಿ, ಹೋಬಳಿ, ವಿಲೇಜ್ ಈ ಇನ್ಫಾರ್ಮೇಷನನ್ನು ಕನ್ಫರ್ಮ್ ಮಾಡೋದ್ರ ಮೂಲಕ ಯಾವ ಸ್ಥಳಕ್ಕೆ ನಮಗೆ ಕಾಸ್ಟ್ ಇನ್ಕಮ್ ಬೇಕಾಗಿತ್ತು ಅನ್ನೋದನ್ನು ಕನ್ಫರ್ಮ್ ಮಾಡ್ತೀವಿ. ನಂತರ ಅರ್ಜಿದಾರರ ಶೀರ್ಷಿಕೆಯನ್ನು ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿದಾರರ ಹೆಸರು ಆಲ್ರೆಡಿ ಆಧಾರ್ ಕಾರ್ಡಿಂದ ಫೆಚ್ ಆಗೈತಿ, ಅವ್ರ ತಂದೆ ಹೆಸರು ಮತ್ತು ತಾಯಿ ಹೆಸರನ್ನು ಫಿಲ್ ಮಾಡ್ತೀವಿ. ನಂತರ ಅವ್ರ ಅಡ್ರೆಸ್, ಊರು, ತಾಲೂಕು, ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಕೋಡನ್ನು ಎಂಟ್ರಿ ಮಾಡ್ತೀವಿ. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕನ್ಫರ್ಮ್ ಮಾಡ್ತೀವಿ. ನಾರ್ಮಲ್ ಆಗಿ ಫಸ್ಟ್ ಕಾಸ್ಟ್ ಇನ್ಕಮ್ಗೆ ನಾವು ಅರ್ಜಿಯನ್ನು ಈ ರೀತಿಯಾಗಿ ಸಲ್ಲಿಸ್ಬೇಕು. ಆದ್ರೆ ಅತಿ ಹೆಚ್ಚು ನಮಗೆ ಸಮಸ್ಯೆ ಉಂಟಾಗೋದು ಈ ಫಸ್ಟ್ ಕಾಲಮ್ ಒಳಗೆ. ಏನಾಗುತ್ತಪ್ಪ ಅಂದ್ರೆ ನಾವು ಮೊಬೈಲ್ ನಂಬರ ಮೇಲ್ ID ವೆರಿಫೈ ಮಾಡಿದ್ರೂ ಕೂಡ ಮೊಬೈಲ್ ನಂಬರ ಮತ್ತು ವೆರಿಫಿಕೇಷನನ್ನು ಕೇಳ್ತದೆ. ಮತ್ತು ಇನ್ನೊಂದು ಎಲ್ಲ ಡಾಟಾ ಫಿಲ್ ಮಾಡಿ ನಾವು ನೆಕ್ಸ್ಟ್ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ನೆಕ್ಸ್ಟ್ ಆಪ್ಷನನ್ನು ಕಾಣೆ ಆಗಿಬಿಟ್ಟಿರ್ತೈತಿ. ಮತ್ತು ಇಲ್ಲಿ ನೋಡಕತ್ತಿರಲ್ಲ ಸಮಥಿಂಗ್ ವೆಂಟ್ ರಾಂಗ್ ಅನ್ನೋ ಈ ಪಾಪಪ್ ಅತಿ ಹೆಚ್ಚು ನಮಗೆ ಕಂಡು ಬರ್ತೈತೆ. ಯಾಕೆ ಹಿಂಗೆ ಆಗ್ತದಪ್ಪ ಅಂದ್ರೆ ಒಂದು ಸರ್ವರ್ ಸಮಸ್ಯೆ ಆಗಿರ್ತದೆ. ಇಲ್ಲಂದ್ರೆ ಈ ಗ್ರಾಮೋನ್ ಲಾಗಿನ್ಗೆ ಈ ನಾಡ ಕಚೇರಿ ಆಕ್ಸಿಸ್ ಲಾಗಿನನ್ನು ಏನು ಕೊಟ್ಟಾರಲ್ಲ, ಇದು ಲಾಗಿನ್ ಅತಿ ಕಡಿಮೆ ಸಮಯದ ಕಾಲಾವಕಾಶವನ್ನು ಅಂದ್ರೆ ಟೈಮ್ಔಟನ್ನು ಹೊಂದಿರ್ತೈತಿ. ಸೊ ಹಾಗಾಗಿ ಅತಿ ಬೇಗ ಈ ನಾಡ ಕಚೇರಿ ವೆಬ್ಸೈಟ್ ಟೈಮ್ಔಟ್ ಆಗೋದ್ರಿಂದ ನಮಗೆ ಈ ಎಲ್ಲ ಸಮಸ್ಯೆಗಳು ಕಂಡು ಬರ್ತಾವೆ. ಹಾಗಾದ್ರೆ ಯಾವ ರೀತಿ ಅರ್ಜಿಯನ್ನು ಸಕ್ಸಸ್ ಆಗಿ ಸಲ್ಲಿಸಬೇಕು ಅನ್ನೋದು ಇಲ್ಲಿ ಸಮಸ್ಯೆಯಾಗಿ ಕಂಡು ಬರ್ತದೆ. ಈ ಸಮಸ್ಯೆಗೆ ನಾನು ಕಂಡುಕೊಂಡಿರೋ ಒಂದು ಪರಿಹಾರ ಏನಪ್ಪ ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳಿಸ್ತೀನಿ. ನಿಮಗೊಂದು ನೆನಪಿರಲಿ, ಈ ಅರ್ಜಿ ಏನು ಸಲ್ಸಾಕತ್ತಿರೋ ಡ್ಯಾಶ್ಬೋರ್ಡ್ ಒಳಗೆ ಅದ್ರಲ್ಲ, ಇಲ್ಲಿಂದ ನಾವು ಬೇರೆ ಆಪ್ಷನನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಒಂದು ಎರರ್ ಬರ್ತೈತಿ. ಈ ಎರರ್ ಏನಾರ ಬಂತಪ್ಪ ಅಂದ್ರೆ ಈ ನಾಡ ಕಚೇರಿ ವೆಬ್ಸೈಟ್ ಟೈಮ್ಔಟ್ ಆಗೈತಿ ಅಂತೇಳಿ ನೀವು ತಿಳ್ಕೊಬೇಕು. ಇಲ್ಲಿ ನೋಡಕತ್ತಿರಲ್ಲ, ಈ ಎರರ್ ಆಪ್ಷನ್ ನಿಮಗೆ ತೋರಿಸ್ತಿ ಅಂದ್ರೆ ಇದು ಟೈಮ್ಔಟ್ ಆಗತ್ತೆ ಅಂತೇಳಿ ಅರ್ಥ. ನೀವು ಎಲ್ಲ ಡ್ಯಾಶ್ಬೋರ್ಡ್ಗಳನ್ನು ಅಂದ್ರೆ ಎಲ್ಲ ಟ್ಯಾಬನ್ನು ಕ್ಲೋಸ್ ಮಾಡ್ಕೊರಿ. ಫೈರ್ಫಾಕ್ಸ್ ಬ್ರೌಸರ್ ಒಳಗೆ ಪ್ರೈವೇಟ್ ಮೋಡ್ ಒಳಗೆ ಅರ್ಜಿಯನ್ನು ಸಲ್ಲಿಸ್ರಿ. ನೀವೆಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ ಲಾಗಿನ್ ಆದ ತಕ್ಷಣ ಮೊದಲಿಗೆ ಕಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಆಧಾರ್ ಕಾರ್ಡನ್ನು KYC ಮಾಡ್ಕೊಂಡ್ಮೇಲೆ ನೀವು ಅಪ್ಲಿಕೇಶನ್ ಫಾರ್ಮ್ಗೆ ರೀಡೈರೆಕ್ಟ್ ಆಗ್ತೀರಿ. ರೀಡೈರೆಕ್ಟ್ ಆದಮೇಲೆ ಎಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡೋಕ್ಕಿಂತ ಮುಂಚೆ ಮೊಬೈಲ್ ನಂಬರ ಮತ್ತು ಮೇಲ್ ID ನೀವು ವ್ಯಾಲಿಡೇಷನ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅರ್ಜಿ ಸಲ್ಲಿಸೋಕೆ ಅತಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಬಾರ್ದು. ಮೊಬೈಲ್ ನಂಬರ ಮತ್ತು ಮೇಲ್ ID ವ್ಯಾಲಿಡೇಷನ್ ಆದ ತಕ್ಷಣ ಜಿಲ್ಲೆ, ತಾಲೂಕು, ಹಳ್ಳಿ ಅಥವಾ ನಗರ, ಹೋಬಳಿ, ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅರ್ಜಿದಾರರ ಶೀರ್ಷಿಕೆಯನ್ನು ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿದಾರರ ತಂದೆ ಮತ್ತು ತಾಯಿ ಹೆಸರನ್ನು ಫಿಲ್ ಮಾಡ್ಕೊರಿ. ಅಡ್ರೆಸ್ ಮತ್ತು ಪಿನ್ ಕೋಡನ್ನು ಫಿಲ್ ಮಾಡಿದ ಮೇಲೆ ಕೆಳಗಡೆ ಡಿಜಿಲಾಕರ್ಗೆ ಪುಷ್ ಮಾಡೋಕೆ ಎಸ್ ಆರ್ ನೋ ಅಂತ ಕೇಳಕತ್ತೈತಿ. ಅಂದ್ರೆ ಈ ಡಾಕ್ಯುಮೆಂಟನ್ನು ಅಂದ್ರೆ ಕಾಸ್ಟ್ ಇನ್ಕಮನ್ನು ಆಟೋಮೆಟಿಕ್ಕಾಗಿ ಆ ಕ್ಯಾಂಡಿಡೇಟ್ನ ಡಿಜಿಲಾಕರ್ಗೆ ಪುಷ್ ಮಾಡೋಕೆ ಇಲ್ಲಿ ಎಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಪ್ಪ ಅಂದ್ರೆ ನೋ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಈ ಅರ್ಜಿಯನ್ನು ಕಂಟಿನ್ಯೂ ಮಾಡ್ಬೋದು. ಆದ್ರೆ ನಾ ರೆಕಮೆಂಡ್ ಮಾಡೋದು ಇಲ್ಲಿ ಎಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿಯನ್ನು ಕಂಟಿನ್ಯೂ ಮಾಡ್ರಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಈ ಅಪ್ಲಿಕೇಶನ್ ಮೂವ್ ಆಗ್ತದೆ. ಈ ಸ್ಟೆಪ್ ಒಳಗೆ
ಆ ಕ್ಯಾಂಡಿಡೇಟ್ನ ರಿಸರ್ವೇಷನ್ ಕ್ಯಾಟಗರಿ ಯಾವುದು, ಅವರ ಕಾಸ್ಟ್ ಏನು, ಅವರ ಫ್ಯಾಮಿಲಿ ಇನ್ಕಮ್ ಏನು, ಈ ಕಾಸ್ಟ್ ಇನ್ಕಮ್ ಅವರಿಗೆ ಯಾವ ಪರ್ಪಸ್ಗಾಗಿ ಬೇಕಾಗೈತಿ ಅನ್ನೋದನ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕು. ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿದ ಮೇಲೆ ನಾವು ಬರೋದು ಡಾಕ್ಯುಮೆಂಟ್ ಅಪ್ಲೋಡ್ ಸೆಕ್ಷನ್ಗೆ. ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಕ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನು ಮೊದಲಿಗೆನ ಕರೆಕ್ಟ್ ಸೈಜ್ ಮಾಡ್ಕೊಂಡು ಅವನ್ನ PDF ಅಲ್ಲಿ ಸೇವ್ ಮಾಡ್ಕೋಬೇಕಾಗಿರ್ತೈತಿ ಮತ್ತು ಒಂದು ಫೋಟೋನ JPG ಫಾರ್ಮೆಟ್ ಒಳಗೆ ಸೇವ್ ಮಾಡ್ಕೋಬೇಕು. ಸೊ ನಾವೀಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಆಯಾ ಪ್ಲೇಸ್ ಒಳಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡೋಣ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀವಿ. ಇಲ್ಲಿ RD ನಂಬರ್ ಜನರೇಟ್ ಆಕತಿ. ಈ KYCಗೆ ರೀಡೈರೆಕ್ಟ್ ಆಕತಿ. ಈ KYCಯನ್ನು ನಾವು ಆಧಾರ್ ನಂಬರನ್ನು ಎಂಟರ್ ಮಾಡಿ OTPಯನ್ನು ಫಿಲ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಮಾಡಬೇಕು. ಸರಿಯಾದ OTPಯನ್ನು ಫಿಲ್ ಮಾಡಿ ಈ KYCಯನ್ನು ಕಂಪ್ಲೀಟ್ ಮಾಡೋದ್ರ ಮೂಲಕ ನಾವು ನಮ್ಮ ಗ್ರಾಮ ಒನ್ ವ್ಯಾಲೆಟ್ ಮೂಲಕ ಈ ಕಾಸ್ಟ್ ಇನ್ಕಮ್ ಸರ್ವಿಸ್ಗೆ ಪಾವತಿಯನ್ನು ಮಾಡ್ತೀವಿ. ಪೇಮೆಂಟ್ ಸಕ್ಸಸ್ ಆದ ನಂತರ ಈ ರೀತಿಯಾಗಿ RD ನಂಬರ್ಕ ಪೇಮೆಂಟ್ ಸಕ್ಸಸ್ ಆಗೈತಿ ಅಂತೇಳಿ ನಮಗೆ ಶೋ ಆಗುತ್ತೆ. ಈ ಎಲ್ಲಾ ಕೆಲಸ ಮುಗಿದ ಮೇಲೆ ನಾವು ಮಾಡಬೇಕಾಗಿರೋದು ಅಕ್ನಾಲಜ್ಮೆಂಟ್ ಜನರೇಷನ್. ಈ ಅಕ್ನಾಲಜ್ಮೆಂಟ್ ಜನರೇಷನ್ ಮಾಡಕ ನಾವು ಸೇವಾ ಸಿಂಧುವಿಂದ ನಾಡ ಕಚೇರಿ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಕ ಯಾವ ಆಪ್ಷನ್ ಕ್ಲಿಕ್ ಮಾಡ್ತೀವಲ್ಲ ಆ ಆಪ್ಷನ್ ಕ್ಲಿಕ್ ಮಾಡಿದ್ವಿ ಅಂದ್ರೆ ನಮಗೆ ಈ ವಿಂಡೋ ಓಪನ್ ಆಕತಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಅಕ್ನಾಲಜ್ಮೆಂಟ್ ಜನರೇಷನ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ನಾವೀಗಾಗಲೇ ಅರ್ಜಿ ಏನು ಸಲ್ಲಿಸಿವಿಲ್ಲ ಅದಕ್ಕೆ RD ನಂಬರ್ ಜನರೇಟ್ ಆಗಿದ್ದನ್ನು ನಾವಿಲ್ಲಿ ಎಂಟ್ರಿ ಮಾಡ್ಬೇಕು. ಕೆಳಗಡೆ ಇರೋ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ರೆಸಿಪ್ಟ್ ಜನರೇಟ್ ಆಕತಿ. ಇಲ್ಲಿಗೆ ಕಾಸ್ಟ್ ಇನ್ಕಮ್ ಅರ್ಜಿ ಸಲ್ಲಿಸೋದು ಕಂಪ್ಲೀಟ್ ಆಯಿತು. ಸಕ್ಸಸ್ ಆಗಿ ಅರ್ಜಿ ಮೂವ್ ಆಯಿತು. ಸೊ ಹಿಂಗೆ ನಾವು ನಮ್ಮ ಗ್ರಾಮ ಒನ್ ಲಾಗಿನ್ ಒಳಗೆ ನಾಡ ಕಚೇರಿ ವೆಬ್ಸೈಟ್ನ ಅರ್ಜಿಯನ್ನು ಸಕ್ಸಸ್ ಆಗಿ ಸಲ್ಲಿಸಬಹುದು. ಇದಾಗಿತ್ತು ಸ್ನೇಹಿತರ ಈ ದಿನದ ವಿಡಿಯೋ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ, ಮತ್ತೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ನಮ್ಮ ಗ್ರಾಮ ಒನ್ ಆಪರೇಟರ್ಗಳು ಈ ವಿಡಿಯೋನ ನೋಡೋದ್ರಿಂದ ಅವರಿಗೆ ಅನುಕೂಲ ಆಗ್ತೈತೆ ಅಂತೇಳಿ ನಾ ಭಾವಿಸೀನಿ. ಸೊ ಹಾಗಾಗಿ ಈ ವಿಡಿಯೋನ ಮಾಡೀನಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್ ಸ್ನೇಹಿತರೆ.